ಶಿವಣ್ಣ ನಿಮ್ಗೆ ಗೊತ್ತಾ ಶಿವಣ್ಣಂಗೆ ನವಾಜ್ ಅಂದ್ರೆ ಎಷ್ಟು ಇಷ್ಟ ಅಂತ. ಐ ಸ್ಟಿಲ್ ರಿಮೆಂಬರ್. ನವಾಜ್ ಬಗ್ಗೆ ಹೇಳಕ್ಕೆ ತುಂಬಾ ಇದೆ, ಹೇಳ್ತೀನಿ. ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಟೆಲ್ ಅಬೌಟ್ ಹಿಮ್. ಇಷ್ಟು ಜನರ ಮುಂದೆ ಡ್ಯಾನ್ಸ್ ಮಾಡಬೇಕು ನಂಗೂ ಎಗೇನ್ ಅಲ್ಲೇ ಡಗ್ 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 ಹಿಂಗೆ ಮಾಡೋದು. ಡಿ ಸ್ಟೇಜ್ ಅಲ್ವಾ ಅದು, ಡಿ ಸ್ಟೇಜಲ್ಲಿ ಇರೋರೆಲ್ಲ ಒಳ್ಳೊಳ್ಳೆ ಡ್ಯಾನ್ಸರ್ಸು, ನಾವೆಲ್ಲ ಸ್ವಲ್ಪ ಸ್ವಲ್ಪ ಡ್ಯಾನ್ಸ್ ಗೊತ್ತಿರೋವಂಥವ್ರು. ಬಟ್ ಅದು ಡ್ಯಾನ್ಸ್ ಇರೋದ್ರಲ್ಲಿ ಚೆನ್ನಾಗಿ ಮಾಡಿದ್ವಿ. ನಾನು ನವಾಜ್ ಅವನು ಕೂಡ ಒಳ್ಳೆ ಡ್ಯಾನ್ಸರ್, ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾನೆ. ಡ್ಯಾನ್ಸ್ ಮಾಡಿದ್ವಿ. ಆಮೇಲೆ ಶಿವಣ್ಣ ಎಲ್ಲೋ ನೋಡಿದೀನ ಅಂತ ರೀಕಾಲ್ ಮಾಡ್ಕೊಂಡು ನೀನು ಅಂದ್ಬಿಟ್ಟು ಎದ್ ನಿಂತ್ಕೊಂಡು ನವಾಜ್ ಅಲ್ವಾ ಅದೇ ಪ್ರಾಸ ಅಣ್ಣ ಅನ್ಕೊಂಡು ಶಿವಣ್ಣನೇ ಪ್ರಾಸ ಹೇಳಪ್ಪ ಅಂತ ಅವಾಗ ಅವ್ನು ಪ್ರಾಸ ಹೇಳ್ದ. ಅವತ್ತಿಂದ ಶುರುವಾಗಿದ್ದು ಶಿವಣ್ಣಂಗೆ ಅವನ ಬಗ್ಗೆ ಇರೋ ಪ್ರೀತಿ. ಎಲ್ಲೇ ಅವನಿದ್ರು ನವಾಜ್ ಬಾ ಅಣ್ಣ ಅನ್ಕೊಂಡು ಅವರೇ ಪ್ರಾಸ ಹೇಳಕ್ ಶುರು ಮಾಡ್ತಾರೆ. ಅಷ್ಟು ಶಿವಣ್ಣಗೆ ನವಾಜ್ ಹೇಳೋ ಪ್ರಾಸ ತುಂಬಾ ಇಷ್ಟ. ಸೊ ಅವಾಗ ಗೊತ್ತಾಯ್ತು. ಅವನಂತೂ ಎಷ್ಟು ಖುಷಿ ಪಟ್ಟಾಗುತ್ತೆ, ಅಮ್ಮೂರೇ ಶಿವಣ್ಣ. ಆಮೇಲೆ ನಾವಿಬ್ರು ಹೋಗ್ಬಿಟ್ಟು ಶಿವಣ್ಣ ಕಾಲಿಗೆ ಬಿದ್ವಿ. ಅವನಿಗಂತೂ ಫುಲ್ ಖುಷಿ ಆಗೋಯ್ತು. ಯಾಕಂದ್ರೆ ಯೂಶಲಿ ನಿಮ್ಗೆ ಸೆಲೆಬ್ರಿಟೀಸ್ ಯಾರೋ ಒಬ್ರು ಟ್ಯಾಲೆಂಟೆಡ್ ಇರೋ ವ್ಯಕ್ತಿ ಇಷ್ಟ ಆದ್ರೂ ಕೂಡ ಹೇಳ್ಕೊಳಲ್ಲ, ನಾವು ಇವ್ರಿಗಿಂತ ದೊಡ್ಡೋರನ್ನೋ ಅಹಂ ಎಲ್ಲೋ ಒಂದ್ ಕಡೆ ಇರುತ್ತೆ. ಎಲ್ಲರೂ ಅಂತ ಹೇಳಲ್ಲ, ಕೆಲವ್ರಿಗಿರುತ್ತೆ. ಬಟ್ ಶಿವಣ್ಣ ಇಸ್ ಲೈಕ್ ವೆರಿ ದಟ್ ಸಿಂಪಲ್ ಪಾಪ ವ್ಯಕ್ತಿ. ನವಾಜ್ಗೆ ಲಿಟ್ರಲಿ ಪಾಪ ಕರೆದು ಹಗ್ ಮಾಡಿ ನವಾಜ್ಗೆ ದಟ್ ವಾಸ್ ಬಿಗ್ ಥಿಂಗ್ ಅಂತ ಅನ್ಸುತ್ತೆ. ಹೌದು, ಅವನು ನೀವು ನಂಬಲ್ಲ ಅದನ್ನ ಎಷ್ಟು ಚಾರಿಶ್ ಮಾಡ್ದ ಅಂದ್ರೆ ಥ್ರೂ ಔಟ್ ಜರ್ನಿ. ಅಮ್ಮು ನಂಗೆ ಶಿವಣ್ಣ ಹೋಗ್ಲಿದ್ದಪ್ಪ ನನ್ ಸಾರ್ಥಕ ಆಯ್ತು. ಶಿವಣ್ಣ ಸರ್ ಇವಾಗ ನೋಡಿದ್ರು ನವಾಜ್ ಅವ್ರನ್ನ ಕಂಡಿಡಿತಾರೆ, ಹೇಳಪ್ಪ ಅಂತ ಕರೀತಾರೆ. ಹೌದು, ಖಂಡಿತ ಶಿವಣ್ಣ ಇರ್ಬೋದು. ಆಮೇಲೆ ನವಾಜ್ ಅಂತವ್ರು ಎಷ್ಟೊಂದ್ ಜನ ಬಂದ್ರು ಅದಾದ್ಮೇಲೆ. ಬಟ್ ನವಾಜ್ ಇಸ್ ನವಾಜ್ ಏನ್ ಗೊತ್ತಾ, ಯಾವತ್ತೂ ತಿಳ್ಕೊಳ್ಳಿ, ಕಾಪಿ ಬೇರೆ, ಒರಿಜಿನಲ್ ಮಾಡೋದು ಬೇರೆ. ನಮ್ ದರ್ಶನ್ ಸರ್ ತರ ನೋಡಕ್ ತುಂಬಾ ಜನ ಇರ್ಬೋದು, ಯಾರು ದರ್ಶನ್ ಸರ್ ಆಗಲ್ಲ. ದರ್ಶನ್ ಸರ್ ಇಸ್ ದರ್ಶನ್ ಸರ್ ಅಷ್ಟೇ.